ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯ ಬರ್ಬರ ಹತ್ಯೆ. ಸುಟ್ಟು ಕರಕಲಾದ ಶವದ ಬಳಿ ವಿದ್ಯಾರ್ಥಿಯ ಬ್ಯಾಗ್ ಮತ್ತು ಮೊಬೈಲ್ ಇದೆ. ಉತ್ತರಾಖಂಡ್ ಮೂಲದ ಹರ್ಷಿತ್ ಕೊಂಟಾಳ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಟೆಕ್ ಓದ್ತಾ ಇದ್ರು ಹರ್ಷಿತ್ ನೀಲಗಿರಿ ತೋಪಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾದಂತಹ ಕೊಲೆ ಇದು? ಯಾರು ಮಾಡಿದ್ದು? ಇದು ಈಗಿರುವಂತಹ ಪ್ರಶ್ನೆ. ಪೊಲೀಸರು ಕೂಡ ಇದೇ ಆಂಗಲ್ನಲ್ಲಿಯೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿರ್ಜನ ಪ್ರದೇಶಕ್ಕೆ ಹರ್ಷಿತ್ ಹೋಗಿದ್ಯಾರು? ಆತನನ್ನ ಕರೆಸಿಕೊಂಡವರು ಅಥವಾ ಕರೆದುಕೊಂಡು ಹೋದವರು ಯಾರು? ನೀವು ಕೂಡ ಆ ಸ್ಥಳದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿ ಹರ್ಷಿತ್ ಬ್ಯಾಗ್ ಇದೆ, ಜೊತೆಗೆ ಮೊಬೈಲ್ ಕೂಡ ಅಲ್ಲೇ ಬಿದ್ದಿರುವಂತಹದ್ದು. ಸುಟ್ಟ ಸ್ಥಿತಿಯಲ್ಲಿ ಆತನ ದೇಹ ಇರುವಂತಹದ್ದು. ಆತನ ಚಪ್ಪಲಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈತ ಮೂಲತಃ ಉತ್ತರಾಖಂಡದವನು ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಟೆಕ್ ವ್ಯಾಸಂಗ ಮಾಡ್ತಾ ಇದ್ದ. ಆ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಹತ್ಯೆಗೈದು ತದನಂತರ ಸುಟ್ಟು ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಹರ್ಷಿತ್ ಕೊಲೆಯಾದಂತಹ ವಿದ್ಯಾರ್ಥಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಕೊಲೆಯ ಹಿನ್ನೆಲೆ ಮತ್ತು ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ವಿವರ ಕೊಡೋದಾದ್ರೆ. ಖಂಡಿತವಾಗೂ ಕಳೆದ 3 ದಿನಗಳ ಹಿಂದೆ ಒಂದು ವಿದ್ಯಾರ್ಥಿಯನ್ನ ನೀಲಗಿರಿ ತಿರುಗಳ್ಳಿ ಸಮೀಪದ ನೀಲಗಿರಿ ತೋಪಿನಲ್ಲಿ ಸುಟ್ಟಿರೋದು ಇವತ್ತು ಬೆಳಗ್ಗೆ ಬೆಳಕಿಗೆ ಬಂದಿರುವಂತದ್ದು. ಬೆಳಕಿಗೆ ಬಂದ ನಂತರ ಆನೇಕಲ್ ಪೊಲೀಸರಿಗೆ ಮಾಹಿತಿಯನ್ನ ತಲುಪಿಸ್ತಾರೆ. ಆತನ ಸ್ಥಳಕ್ಕೆ ಹೋದಾಗ ಮೊದಲಿಗೆ ಕೊಳತ ಸ್ಥಿತಿಯಲ್ಲಿ ಮತ್ತು ಅರ್ಧಬರ್ಧ ಸುಟ್ಟಿರುವಂತಹ ಆ ದೇಹ ಪತ್ತೆ ಆಗ್ತದೆ. ನಂತರ ಅಲ್ಲಿದ್ದಂತಹ ಮೊಬೈಲ್ ಇರ್ಬೋದು, ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದಾಗ ಆತ ಅಲಯನ್ಸ್ ಕಾಲೇಜ್ನ ವಿದ್ಯಾರ್ಥಿ, ಬಿಟೆಕ್ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿರ್ತಾನೆ. ಹರ್ಷಿತ್ ಕೋಟಾಳ ಅಂತೇಳಿ ಉತ್ತರ ಕನ್ನಡ ಮೂಲದ ವ್ಯಕ್ತಿ ಈತ ಅಂತೇಳಿ ಗೊತ್ತಾಗ್ತದೆ. ನಂತರ ಹಾಸ್ಟೆಲ್ಗೆ ಸಂಬಂಧಪಟ್ಟಂತಹ ಕಾಲೇಜ್ಗೆ ಮಾತಾಡಿದಾಗ ಅಲ್ಲಿ ಈ ಕಳೆದ 22ನೇ ತಾರೀಕು ಆತ ಹಾಸ್ಟೆಲ್ ಅಂದ್ರೆ ಕರ್ನಾಟಕ ಗಡಿ ಭಾಗದ ಸಮಾಪುರ ಅಂತೇಳಿ ಅಲ್ಲಿ ಹಾಸ್ಟೆಲ್ ನಿಂದ ಹೊರಗಡೆ ಬರುವಂತಹ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಸಮೇತ ತಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರ್ತಾರೆ. ಈ ರೀತಿ ಹಾಸ್ಟೆಲ್ ನಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿ ನಾಪತ್ತೆ ಆಗಿದ್ದಾನೆ ಅಂತೇಳಿ. ಆದ್ರೆ ಒಂದು ಮುಖ್ಯವಾಗಿ ಈತ ಇವತ್ತು ಏನ್ ಬೆಳಿಗ್ಗೆ ನೀಲಗಿರಿ ತೋಪಿನಲ್ಲಿ ಮೃತದೇಹ ಪತ್ತೆ ಆಯ್ತು. ಆನೇಕಲ್ ಪೊಲೀಸರು ಸಹ ಅಲಯನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂತಹ ಕಾಲೇಜಿನಲ್ಲಿ ಇರ್ಬೋದು, ಹಾಗಾಗಿ ಹಾಸ್ಟೆಲ್ ಅಲ್ಲೂ ಸಹ ಅವರು ಪರಿಚಯ ಇರುವಂತಹ ಸ್ನೇಹಿತರು ಇರ್ಬೋದು ಅಥವಾ ಹಾಸ್ಟೆಲ್ನ ವಾರ್ಡನ್ನು ಸಹ ಈಗ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಇನ್ನು ಈಗಾಗಲೇ ಶವದ ಸಂಪೂರ್ಣ ಮಾಹಿತಿಯನ್ನ ಈಗ ಅಲ್ಲಿ ಮೃತದೇಹದ ಸುತ್ತಮುತ್ತ ಇರುವಂತಹ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಮುಖ್ಯ ರಸ್ತೆ ಪಕ್ಕದಲ್ಲೇ ಈ ನೀಲಗಿರಿ ತೋಪಿನಲ್ಲಿ ಹಾಕಿರುವಂತದ್ದು. ಅಂದ್ರೆ ಯಾರೋ ದುಷ್ಕರ್ಮಿಗಳು ಬೇರೆ ಕಡೆ ಏನಾದ್ರು ಕೊಲೆ ಮಾಡಿ ಅದನ್ನ ತಂದು ಅಲ್ಲಿ ಹಾಕಿ ಸುಟ್ಟಾಕಿದಾರ ಅಥವಾ ಇಲ್ಲೇ ತಂದು ಕೊಲೆ ಮಾಡಿ ಸುಟ್ಟಿದಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆನೇಕಲ್ನ ನೀಲಗಿರಿ ತೋಪಿನಲ್ಲಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ರೈಮ್ ಸಿನಾರಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚಪ್ಪಲಿ, ಆ ವಿದ್ಯಾರ್ಥಿಯ ಬ್ಯಾಗು, ಜೊತೆಗೆ ಮೊಬೈಲ್ ಕೂಡ ಅಲ್ಲೇ ಇರುವಂತಹದ್ದು. ನಿರ್ಜನ ಪ್ರದೇಶಕ್ಕೆ ವಿದ್ಯಾರ್ಥಿ ಹೋಗಿದ್ದು ಯಾಕೆ ಅನ್ನೋದು ಮೂಲ ಪ್ರಶ್ನೆ. ಜೊತೆಗೆ ಆತನನ್ನು ಕರೆದುಕೊಂಡು ಹೋಗಿದ್ದು ಯಾರು? ಯಾಕಾಗಿ ಈ ಕೊಲೆ ಆಯಿತು? ಎಲ್ಲವೂ ಕೂಡ ನಿಗೂಢ ರಹಸ್ಯ. ಇದನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಆನೇಕಲ್ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಹಾಸ್ಟೆಲ್ನಿಂದ ವಿದ್ಯಾರ್ಥಿ ಕಾಣೆಯಾಗಿದ್ದಾರೆ ಎನ್ನುವಂತಹ ದೂರು ಸಲ್ಲಿಕೆಯಾಗಿತ್ತು. ಈ ದೂರನ್ನು ಆಧರಿಸಿ ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಟ್ಟು ಕರಕಲಾದ ರೀತಿಯಲ್ಲಿ ಶವ ಪತ್ತೆಯಾಗಿದೆ ವಿದ್ಯಾರ್ಥಿಯದ್ದು.